ಟಿವಿ ಚಾನೆಲ್ ಮಾಧ್ಯಮಗಳಿಂದ ಒತ್ತಡ ಬಂದ ಮೇಲೆ on 3rd March he resigned. ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಕೊಡುತ್ತಾರೆ. ಅದಕ್ಕಿಂತ ಮೊದಲು ಏನು ಹೇಳಿರ್ತಾರೆ, ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಮೈ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ದೇರ್. ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ದೇರ್ ಇಸ್ ಎ ಬಿಗ್ ಕಾನ್ಸ್ಪಿರಸಿ ಬಿಹೈಂಡ್ ದಿಸ್. and I am not going to resign. I will fight it out. ಇದು 3ನೇ ತಾರೀಕು ಆಗ್ತದೆ. 3ನೇ ತಾರೀಕು ಪೊಲೀಸ್ನವರು ದಿನೇಶ್ ಕಲ್ಲಳ್ಳಿ ಅವ್ರನ್ನ ಕರೀತಾರೆ. ಅವರು ಅವರ ಲಾಯರ್ ಮೂಲಕ ಹೋಗ್ತಾರೆ ಅವ್ರ ಸ್ಟೇಟ್ಮೆಂಟ್ ಕೊಡೋಕ್ಕೆ. ಅದು 4ನೇ ತಾರೀಕು. ಇದಾದ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ರಮೇಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಕೆಲವು ಮಿನಿಸ್ಟ್ರಿಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೊಟ್ಟು ರಮೇಶ್ ಜಾರಕಿಹೊಳಿ ಅವರು ಏನು ಹೇಳ್ತಾರೆ, ಈ ಸಿಡಿ ತಯಾರು ಮಾಡೋಕ್ಕೆ ಸುಮಾರು 20 ಕೋಟಿ ರೂಪಾಯಿ ಖರ್ಚಾಗಿದೆ. ಅವರು ಪ್ರೆಸ್ ಬಂದು ಹೇಳ್ತಾರೆ, ಇದು ಒಂದು ಅಪಾರ್ಟ್ಮೆಂಟ್ನಲ್ಲಿ, ಅಪಾರ್ಟ್ಮೆಂಟ್ ನಂಬರ್ 4-5 ಇರೋ ಓರಿಯನ್ ಯಶವಂತಪುರದಲ್ಲಿರ್ತಕ್ಕಂಥ ಓರಿಯನ್ ಕೇಳಿಸಲ್ವಾ? ತೆಗೆದೇ ಹಾಕ್ಬಿಡ್ತೀನಿ ಬಿಡಪ್ಪ. ಓರಿಯನ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ 4-5ರಲ್ಲಿ ಇದು ತಯಾರಾಗಿದೆ ಸಿಡಿ. ಇದಕ್ಕೆ 20 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಹೆಸರೇನು ಹೇಳಲಿಲ್ಲ. ಇದು ಕರ್ತೃ ಯಾರು ಅಂತಕ್ಕಂಥ ಹೆಸರು ಹೇಳಲಿಲ್ಲ. ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಅದನ್ನೇ ಹೇಳ್ತಾರೆ, ಅವ್ರ ತಮ್ಮನು ಕೂಡ ಅದೇ ಹೇಳ್ತಾರೆ. ಇದಾದ್ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ 6/3/2021 6 ಜನ ಮಾನ್ಯ ಮಂತ್ರಿಗಳು ಅವರು ಅವ್ರ ಹೆಸರುಗಳು ಎಲ್ರಿಗೂ ಗೊತ್ತಿದೆ, ಆದರೂ ಕೂಡ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. BC ಪಾಟೀಲ್, ಮಿಸ್ಟರ್ ಹೆಬ್ಬಾರ್, ST ಸೋಮಶೇಖರ್, ಡಾಕ್ಟರ್ ಸುಧಾಕರ್, ನಾರಾಯಣಗೌಡ, ಬೈರ್ತಿ ಬಸವರಾಜ್, 6 ಜನ ಮಿನಿಸ್ಟ್ರಿಗಳು 5ನೇ ತಾರೀಕು 6/5/6 ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಒಂದು ಸಿವಿಲ್ ಸೂಟ್ ಹಾಕ್ತಾರೆ. ಸಿವಿಲ್ ಸೂಟ್ ಫಾರ್ ಪರ್ಮನೆಂಟ್ ಇಂಜಂಕ್ಷನ್. ದಿ ಪ್ರೇಯರ್ ಈಸ್ permanent injunction. Along with the civil suit, they also filed an interlocutory application seeking temporary injunction. Seeking temporary injunction. According to me,
As I understand the law, there is no cause of action at all. Without any cause of action, the civil suit is filed before the city civil court. Against 67 print media, TV media, and social media, and also one Rajsekhar Malali is a 68th defendant. 67 are media and Malali from Ballari. Rajsekhar Malali. None prakara, there is no cause of action at all. Because there is no occurrence of incident or it injured the rights of the plaintiffs. If any incident occurs, if it injures the rights of the any citizen or plaintiffs, then only cause of action arises. Without any cause of action, he is filed before the civil court. ಯೂಟ್ಯೂಬ್ ಇರ್ಬೋದು, ಯಾವುದೇ ಪ್ರಸಾರ ಮಾಡ್ತಕ್ಕಂಥ the freedom of expression is given under the article given under Article 19 of the Indian Penal Code. And every citizen of this country is expected to know what their representatives are doing in the assembly and in the parliament or in the government. It is the right. ಅವ್ರು ಏನು ಹೇಳಿದ್ದಾರೆ, ಇಂಜೆಕ್ಷನ್ ಕೊಡದೆ ಹೋಗ್ಬಿಟ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ಜನಸೇವೆ ಮಾಡ್ಕೊಂಡಿದ್ದೀವಿ, ಮಂತ್ರಿಗಳಾಗಿ ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ, ರಾಜ್ಯದಲ್ಲಿ ನಮಗೆ ಒಳ್ಳೆ ರೆಪ್ಯುಟೇಷನ್ ಇದೆ, ಇದೆಲ್ಲ ಮಣ್ಣು ಪಾಲಾಗ್ಬಿಡ್ತದೆ, ತೇಜೋವಧಿ ಆಗ್ಬಿಡ್ತದೆ ಅಂತೇಳಿ ಅವರು ಇಂಜೆಕ್ಷನ್ ಅನ್ನು ತಗೊಂಡಿರ್ತಕ್ಕಂಥದ್ದು. ನನಗೆ ಇವರು ಆಲ್ 6 ಮಿನಿಸ್ಟರ್ಸ್ 2 ಸಾರಿ ಓದ್ತಕ್ಕಂತಾರೆ. ಎಸ್ MLA ಓದ್ತಕ್ಕಂತಾರೆ, ಎಸ್ ಮಿನಿಸ್ಟರ್ ಓದ್ತಕ್ಕಂತಾರೆ. I will discharge my duties as a minister without fear and ಯಾವುದೇ ನಮಗೆ ಎಂತದು ಭಯ, ಭಾಗ ರಾಗ ದ್ವೇಷ ಯಾವುದು ಇಲ್ದೇನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. Why they are afraid? Why they are feared? If they have not done anything. Why they have approached the court seeking the protection from the court? The very fact
ಈಗ ಇವರು ಯಾವುದೇ ಭಯ ಭೀತಿ ಇಲ್ಲದೇನೆ ನಾವು ಮಂತ್ರಿಗಳಾಗಿ ಕೆಲಸ ಮಾಡ್ತೀವಿ, ಸಮಾಜದ ಕೆಲಸ ಮಾಡ್ತೀವಿ, ಸರ್ಕಾರದ ಕೆಲಸ ಮಾಡ್ತೀವಿ ಅಂತನ್ನುವಾಗ ಭಯ ಯಾಕೆ ಇವರಿಗೆ? ಇವರು ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ? ಇವರು ಅವ್ರ ಕ್ಷೇತ್ರದ ಜನರಿಗೆ, ರಾಜ್ಯದ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ? ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಭಯದಿಂದ ಇರುವಾಗ ಬೇರೆ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ? ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಇದ್ಯಾಕೆ ಮಧ್ಯದಲ್ಲಿ ಎದ್ದೇಳ್ಬೇಕು ಅಂತ ನಿಮ್ದು ಅಭ್ಯಾಸನ? ಅಲ್ಲ, ಮಾತಾಡ್ಲಿ ಪಾಪ, ನಂದೇನು ತಕರಾರಿಲ್ಲ, ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಫ್ಯಾಕ್ಟ್ಸನ್ನು ಹೇಳ್ತಾ ಸ್ವಲ್ಪ ಅವ್ರ ಆರ್ಗ್ಯುಮೆಂಟನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಮಾನ್ಯ ಸಭಾಧ್ಯಕ್ಷರೇ, ನಾವು ಓತೆಲ್ಲ ತೊಗೊಂಡಿರ್ತೀವಿ, ರಾಗ ದ್ವೇಷ ಭಯ ಇಲ್ಲ ಅಂತ. ಇವತ್ತು ಅವರು ಆತಂಕ ಪಟ್ಟಿರುವಂಥದ್ದು ಈ ಷಡ್ಯಂತ್ರಕ್ಕೆ ಯಾರಾದರೂ ಕೂಡ ಆತಂಕ ಪಡುವಂಥದ್ದು. ಯಾಕಂದರೆ ಉದಾಹರಣೆ ಹೇಳ್ಬಿಡ್ತೀನಿ. ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ಮಂತ್ರಿಗಳು ಇದೇ ಥರ ಲೈಂಗಿಕ ಕಿರುಕುಳ ಸಿಡಿ ಬಂತು, ಮಾಧ್ಯಮದಲ್ಲೆಲ್ಲ ಬಂತು. ಅಲ್ಲಿ ಆ ಹೆಣ್ಮಗಳೇ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟಿದ್ಲು. ಅಷ್ಟೆಲ್ಲ ಆದಮೇಲೆ ತಾವು ರೆಸಿಗ್ನೇಷನ್ ತೊಗೊಂಡ್ರಿ. ಅದೇ ಅಲ್ಲ, ಒಂದೇ ನಿಮಿಷ. ಅಲ್ಲ, ಅದೆಲ್ಲ ಟೈಮಿಂಗು ಎಲ್ಲರಿಗೂ ಗೊತ್ತಿರೋ ವಿಚಾರ. ತಾವು ರೆಸಿಗ್ನೇಷನ್ ತೊಗೊಂಡ್ರಿ. ಅದಾದ ಮೇಲೆ ಒಂದು ಇಂಕ್ವೈರಿ ಕೂಡ ನೀವು ಮಾಡಿಸಿದ್ರಿ. ಆ ಇಂಕ್ವೈರಿಯಲ್ಲಿ ಏನಾಯಿತು? ಅದು ಫೇಕ್ ಸಿ ಡಿ ಅಂತ ಬಂತು, ಕಾನ್ಸ್ಪಿರಸಿ ಫೇಕ್ ಸಿ ಡಿ ಅಂತೆಲ್ಲ ಬಂತು. ಈಗ ಯಾವ ಸಚಿವರು ಅವತ್ತು ರಾಜೀನಾಮೆ ಕೊಟ್ಟಿದ್ರು ಅವ್ರ ಸ್ಥಾನ ಕಳ್ಕೊಂಡ್ರು, ಮರ್ಯಾದೆನೂ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡ್ರು. ಅದನ್ನು ರಿಸ್ಟೋರ್ ಮಾಡೋಕ್ಕಾಗಲಿಲ್ಲ. ನಾನು ಅವ್ರ ತರಪಿ ಮಾತಾಡ್ತೀನಿ ಅಂತಲ್ಲ. ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ರಿಸ್ಟೋರ್ ಮಾಡೋಕ್ಕಾಗದಿರುವಂಥ ಸಂದರ್ಭದಲ್ಲಿ ಯಾರು ಷಡ್ಯಂತ್ರಕ್ಕೆ ಒಳಗಾಗಿದ್ದಾರೆ ಅಥವಾ ಒಳಗಾಗ್ತಾರೆ ಅದಕ್ಕೆ ರಕ್ಷಣೆ ಕೊಡೋದಕ್ಕೆ ಕಾನೂನಿದೆ, ಕೋರ್ಟ್ ಇದೆ. ಅದೇ ಸಿಡಿಯಲ್ಲಿ, ಸಚಿವರ ಜೊತೆಗಿರುವಂಥ ಸಿಡಿಯಲ್ಲಿ ಇನ್ನೊಬ್ಬರು ಶಾಸಕರಿದ್ದರು. ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಶಾಸಕರೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಲ್ಲ, ನಾವು ಏನ್ ಹೇಳ್ತೇವೆ ಕೇಳಿ ಸರ್, ಕೇಳಕ್ಕೆ ಕೂತಿರೋದು, ಕೇಳಕ್ಕೆ ಪೇಷನ್ಸ್ ಇಯರ್ ಕೇಳಿ ನೀವು ಉತ್ತರ ಕೊಡಿ. ಅವ್ರು ನೋಡಿ, ನಮ್ ಬರೀ ಹೇಳಕ್ ಮಾತ್ರ ಇದೆ, ನಿಮ್ಗೆ ಅಟ್ಲೀಸ್ಟ್ ಉತ್ತರ ಕೊಡಕ್ ನಿಮ್ಗೆ ಅವಕಾಶ ಇದೆಯಲ್ಲ. ಒಂದೇ ನಿಮಿಷ, ನಮ್ಗೆ ಹೇಳಕ್ಕೂ ಅವಕಾಶ ಇಲ್ವಾ? ಅಲ್ಲಿ ನಿಮ್ಗೆ ಪೂರ್ತಿ ಹೇಳೋ ಅವಕಾಶ ಇದೆ, ನಿಮ್ಗಂತೂ ವಿಶೇಷವಾದ ಅವಕಾಶ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಅಲ್ಲಿವರೆಗೂ ಫ್ಯಾಕ್ಟ್ಸ್ ಹೇಳ್ತಾ ಇದ್ದ, ನಾನು ಸುಮ್ಮನೆ ಕೂತಿದ್ದೇನೆ. ಅವ್ರ ಆರ್ಗ್ಯುಮೆಂಟನ್ನು ವಿಸ್ತರಣೆ ಮಾಡಿದಾಗ ಐ ಥಾಟ್ ಕರೆಕ್ಟ್ ಇಟ್, ಅಷ್ಟೇ. ಮುಂದುವರಿಸಿ. ಏನು ಪಾಯಿಂಟ್ ಆಫ್ ಆರ್ಡರ್ ರೀ? Order as provided under 3. ನಾನು ಇನ್ನೂ ಸಬ್ಮಿಟ್ ಮಾಡಿ ಹೆಂಗ್ರಿ ಅಲೋ ಮಾಡಿದಿರ ಪಾಯಿಂಟ್ ಆಫ್ ಆರ್ಡರ್ಗೆ? ಒಂದ್ ನಿಮಿಷ ಕೇಳ್ಬೇಡ. ಓಕೆ ಮಾಡಿ. ಈಗ ಬೋಪಯ್ಯ ಅವರು ಹೇಳಿ. 6 ಜನ ಮಂತ್ರಿಗಳು ಸೂಟ್ ಫೈಲ್ ಮಾಡಿದ್ದಾರೆ, ಇಂಟೀರಿಯರ್ ಆರ್ಡರ್ ಕೊಟ್ಟಿದ್ದಾರೆ. ಮ್ಯಾಟರ್ ಇಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಸಿವಿಲ್ ಜಡ್ಜ್ ಫಾರ್ ಅಡ್ಜುಡಿಕೇಶನ್. ಹಾಗಿರುವಾಗ ದರ್ ಇಸ್ ನೋ ಕಾಸ್ ಆಫ್ ಆಕ್ಷನ್ ಅಂದರೆ ಈಸ್ ಕಮೆಂಟಿಂಗ್ ಅಪಾನ್ ದಿ ಇಂಟೀರಿಯರ್ ಆರ್ಡರ್ ಅವರ್ ಆನರಬಲ್ ಅಪೋಸಿಷನ್ ಲೀಡರ್. ಕ್ಯಾನ್ ಇಟ್ ಬಿ ಅಲೌಡ್? ಇದರ ಬಗ್ಗೆ ನೀವು ಡಿಸಿಷನ್ ಕೊಡಬೇಕು. ಇಲ್ಲ, ಮನೆ ಅಧ್ಯಕ್ಷರೇ ಕೂತ್ಕೊಳ್ಳಿ, ಯಾಕೆ ನಿಂತ್ಬಿಟ್ರೆ? ಆಯ್ತು ಅಷ್ಟೇ. ಬೋಪಯ್ಯನವ್ರೆ, ಪಾಯಿಂಟ್ ಆಫ್ ಆರ್ಡರ್ ಓಕೆ, ನಿಂತ್ಕೋಬೇಡಿ ಅಂತ ಅಷ್ಟೇ. ಮನೆ ಅಧ್ಯಕ್ಷರೇ, ನಾನು ಕಾಸ್ ಆಫ್ ಆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅದು ಮೆರಿಟ್ ಮೇಲಲ್ಲ ನಾನು ಹೇಳಿರೋದು. ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ ಆಸ್ ಎನ್ ಅಡ್ವೊಕೇಟ್, ದೇರ್ ಇಸ್ ನೋ ಕಾಸ್ ಆಫ್ ಆಕ್ಷನ್ ಫಾರ್ ದಿ 30 years. ಇದು ಏನಿದ್ರು ಬಿಫೋರ್ ದಿ ಕೋರ್ಟ್, that is what I said.
There is no cause of action. It does not interim mean- order passed by the civil judge may be Does wrong. not mean ಅದು ಕೇಸ್ನ ಅಲ್ಲಿರ್ತಕ್ಕಂಥ ಕೇಸ್ನ ಪ್ರಿಜುಡಿಸ್ ಮಾಡ್ಬಿಡ್ತದೆ ಅಂತ ಅಲ್ಲ. Because already Nothing but temporary injunction cause is of action granted. ಇಲ್ಲ ಅಂದ್ರೆ Temporary injunction is granted. yes, See, it is the ಯಾವಾಗಲೂ ಕೂಡ discretionary power of the sitting judge. ಎಲ್ಗೂ ಅದನ್ನ how subsidies can ಬರಲ್ಲ ಮಾನ್ಯ we ಅಧ್ಯಕ್ಷರೇ. comment upon here? ಎಲ್ಲ ನಾನು ಕೋರ್ಟ್ಲಿರ್ತಕ್ಕಂಥ ಮ್ಯಾಟರ್ಗಳಿಗೆಲ್ಲ Colin ಸಬ್ಸಿಡೀಸ್ Shutter ಬರಲ್ಲ. ಬೇಕಾದ್ರೆ decision ಓದ್ತೀನಿ. ಹಾಗಾದ್ರೆ ಲೆಜಿಸ್ಲೇಚರ್ ಒಂದು ಪಾರ್ಲಿಮೆಂಟು ಇವ್ರಿಗಿರ್ತಕ್ಕಂಥ ಜವಾಬ್ದಾರಿಗಳೇನು ಹಾಗಾದ್ರೆ? Near- See, it is the discretion of the speaker. yes, of the I chairman. raised you pass any Whether- decision. It prejudices the proceedings of the matter which is all pending. No, according to me, it does not prejudice ಮೊನ್ನೆ the matter which is already there in the court. ಸರ್ Adrinda does not amount to prejudice. ಸರ್ ಇಟ್ ಇಸ್ I am not speaking on merit of the case. ಬೊಮ್ಮಾಯಿ ಸಾಹೇಬ್ರೆ ಮಾತಾಡ್ಲಿ ಬಿಡಿ I am ಸರ್. not speaking on the merit of the ಸರ್ case. ಬೊಮ್ಮಾಯಿ ಸರ್ ಈಗ ದಿಸ್ ಈಗ ದಿಸ್ ಮ್ಯಾಟರ್ ಇಸ್ ಅ ಸೆಟಲ್ಡ್ ಮ್ಯಾಟರ್ ಸರ್. ಏನು ಅಂದರೆ ಇಫ್ ಸಮ್ ಮ್ಯಾಟರ್ ಈಸ್ ಅಂಡರ್ ಎಡ್ಯುಕೇಶನ್ ಇನ್ ಎನಿ ಕೋರ್ಟ್ ಆರ್ ಟ್ರೈಬ್ಯುನಲ್ಸ್, it can't be discussed here, especially the merits of the case can't be discussed here because it is going to influence the proceedings of the court. ಆದ್ರಿಂದ ಇದು ಬಹಳ ಮಾನ್ಯ ಸ್ಪಷ್ಟ ಅಧ್ಯಕ್ಷರೇ, settled ಇದೆ. ಎಷ್ಟೋ ಚರ್ಚೆಗಳು ನಡೆದಿದೆ. ಅಲ್ಲ ಒಂದೇ ನಿಮಿಷ. ಕಾವೇರಿ ಟ್ರಿಬ್ಯುನಲ್ ಅವಾರ್ಡ್ ಬಗ್ಗೆ ಚರ್ಚೆ ಮಾಡೋದಿಲ್ವಾ? ಒಂದ್ ನಿಮಿಷ ಎಲ್ಲದ್ರ ಬಗ್ಗೆ ಚರ್ಚೆ ದಿನೇಶ್, ಮಾಡ್ತೀವಿ. ಟ್ರಿಬ್ಯುನಲ್ ಸಮಾಧಾನದಲ್ಲಿ ಇದ್ರೆ ಎಲ್ಲವೂ ಚರ್ಚೆ ಆಗುತ್ತೆ. ಟ್ರಿಬ್ಯುನಲ್ ಅವಾರ್ಡ್ ಬಂದ ಮೇಲೆ ಚರ್ಚೆ ಮಾಡಿದಿರಿ. when the proceedings are going on there, it is under education, you can't discuss here. It is going to influence the proceedings there. ಇಲ್ಲ ಈಗ ಒಂದೇ ನಿಮಿಷ ಹಿಂದೆ- ಸಿದ್ದರಾಮಯ್ಯ ಅವರು ಒಂದೇ ನಿಮಿಷ ನಾನು ಡಿ ಕೆ ರವಿ ಕೇಸ್ನಲ್ಲಿ ಚರ್ಚೆ ನಡೆದಿದೆ ಇಲ್ಲಿ. Okay, ನಾನ್ ಇದೇ ಹೇಳ್ಬಿಡ್ತೀನಿ. ನ್ಯಾಯಾಲಯದಲ್ಲಿ ಚರ್ಚೆ ನಡೆದಿದೆ. ಒಂದೇ ನಿಮಿಷ ನಾನು ಬೊಪ್ಪಯ್ಯ ಅವರು ಎತ್ತಿರೋ ಪಾಯಿಂಟ್ ಆಫ್ ಆರ್ಡರ್ಗೆ ಇವರು ಯಾರು Case ಇದೆ ಗಣೇಶ್ ಅಂತ ಹೇಳ್ಬೋದು. ಒಂದೇ ನಿಮಿಷ ಗಣಪತಿ merit of the ಕೇಸ್ನಲ್ಲಿ ಇಲ್ಲೇ case ಚರ್ಚೆ discuss ನಡೆದಿದೆ. ಈಗ ಆಯ್ತು ಜಾತಿ ಅವ್ರ ನಂಗೆ ಮಿನಿಸ್ಟರ್ ಆಗಿದ್ದಾಗ ಇಲ್ಲೇ ಚರ್ಚೆ ನಡೆದಿದೆ. ಗೊತ್ತಾಯ್ತು ಕೋರ್ಟ್ ನಲ್ಲಿ ಇರ್ಲಿಲ್ವ ಮ್ಯಾಟರು? ಕೋರ್ಟ್ ವಿಷಯ ಚರ್ಚೆ ಮಾಡಿಲ್ಲ. ಕೋರ್ಟ್ಗಿಂತ ಮುಂಚೆ ಕೋರ್ಟ್ ಆದ ನಂತರ ಚರ್ಚೆ ಇಲ್ಲ ಕೋರ್ಟ್ ನಲ್ಲಿ ಇರುವ FIR ಇಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಹೋಗಿ ಕೋರ್ಟ್ ನಲ್ಲಿ when the law was put into motion in the court, ಹಾಗಾಗಿರೋದು ಇಲ್ಲಿ ಚರ್ಚೆ. ಓಕೆ ಒಂದೇ ನಿಮಿಷ ನಾನು ಬೋಪಯ್ಯ ಅವರು ಎತ್ತಿರುವಂಥ ಪಾಯಿಂಟ್ ಆಫ್ ಆರ್ಡರಿಗೆ ನಾನು ತಮ್ಮ ಮಾತನ್ನು ಕೇಳಿದ್ದೀನಿ, ಬಸವರಾಜ ಬೊಮ್ಮಾಯಿ ಅವ್ರ ಮಾತನ್ನು ಕೇಳಿದ್ದೀನಿ. ಒಟ್ಟಾರೆ ಇಷ್ಟೇ, ಈಗ ಕೋರ್ಟ್ನಲ್ಲಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಈಗ 6 ಜನ ಯಾರು ಅಪೀಲ್ ಮಾಡ್ಕೊಂಡಿದ್ರೋ ಅವರಿಗೆ ಟೆಂಪ್ರವರಿ ಇಂಜೆಕ್ಷನನ್ನು ಗ್ರ್ಯಾಂಟ್ ಮಾಡಿದೆ ಕೋರ್ಟು. ಈಗ ಒಂದು ಹಂತದಲ್ಲಿ ಅದಿದೆ. ಹಾಗಾಗಿ ತಾವು ಮೆರಿಟ್ಗೆ ಹೋಗ್ತಾ ಇಲ್ಲ, ಕೇಸ್ ಮೆರಿಟಿಗೆ ನೀವೇನು ಡಿಸ್ಕಷನ್ನಿಗೆ ಹೋಗ್ತಾ ಇಲ್ಲ. ಒಟ್ಟಾರೆ ನಿಮ್ಮೆಲ್ಲರಿಗೂ, ಈ ಸದನಕ್ಕೆ ಎಲ್ಲರಿಗೂ ಗೊತ್ತಿದೆ, ಯಾವುದೇ ಎನ್ಕ್ವೈರಿಗೆ ನಾವು ಇನ್ಫ್ಲೂಯೆನ್ಸ್ ಆಗೋ ರೀತಿಯಲ್ಲಿ ನಮ್ಮ ವಾದಗಳು ಇಲ್ಲಿ ಇರಬಾರ್ದು ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಬಿಡ್ತೀನಿ ನಾನು. ಅದು ಎಲ್ಲರಿಗೂ ಗೊತ್ತಿದೆ, ಆದರೂ ಇನ್ನೊಂದು ಸಲ ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ. ತಾವು ಮುಂದುವರಿಸಿ. ಇಲ್ಲ ಪ್ರಿಜುಡಿಸ್ ಆಗಲ್ಲ ಅನ್ನೋದಕ್ಕೆ ಏನಾದ್ರು Cause of ನಾನೇ action ಹೇಳಿದ್ನಲ್ಲ. ಇಲ್ಲ ಅಂತ ಹೇಳ್ತಾರೆ. ಕೌಲ್ ಅಂಡ್ ಶಕ್ತರ್ ಪುಸ್ತಕ ಓದ್ಲಾ? ಈಗ ನಾನೇ ಏನು ಹೇಳಿದೆ, ಅದಕ್ಕೆ ಆಗದೆ ಹೋದಾಗೆ ತಾವು ಮುಂದುವರಿಸಿ ಚರ್ಚೆ. ನಾನು 1190 ಅದಕ್ಕೆ ಈಗ ಪೇಜ್ 1190 ಈಗ ತನಿಖೆಗೆ ಅದು ಇನ್ಫ್ಲೂಯೆನ್ಸ್ ಆಗದೆ ಇರೋ ರೀತಿಯಲ್ಲಿ ತಾವು ತಮ್ಮ ಮಾತನ್ನ ಮುಂದುವರಿಸಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಕರ್ನಾಟಕದ ಇತಿಹಾಸದಲ್ಲಿ ಈ ತರ ಮಂತ್ರಿಗಳು ಕೋರ್ಟ್ಗೆ ಹೋಗಿ ನಮಗೆ ಭಯ ಇದೆ, ಆತಂಕ ಇದೆ ಅಂತೇಳಿ ನಮ್ಮ ಮೇಲೆ ಸಿಡಿ ಬಿಡುಗಡೆ ಆಗ್ಬೋದು, ನಮ್ಮ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ಬೋದು, ನಮ್ಮ ತೇಜೋವಧೆ ಆಗ್ಬೋದು ಅಂತೇಳಿ ಕೋರ್ಟ್ಗೆ ಹೋಗಿ ಮಂತ್ರಿಗಳು ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಮಂತ್ರಿನೂ ಕೂಡ ಹೋಗಿ ತಗೊಂಡಿಲ್ಲ. ನನ್ನ ಪ್ರಕಾರ 4 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಒಬ್ರು ಕಿತ್ತೂರ್ ಅಂತ, ಒಬ್ರು ಹಿಂದೆ ಒಬ್ರು ಇವರು ಯಾರು ಮೇಟಿ ಅವರು, ಇನ್ನೊಬ್ರು ರಮೇಶ್ ಜಾರಕಿಹೊಳಿ. ಈಗ ಇವರು 6 ಜನ 6 ಜನ ಮಂತ್ರಿಗಳು ಕೋರ್ಟ್ಗೆ ಹೋಗಿ
ಪರ್ಮನೆಂಟ್ ಇಂಜೆಕ್ಷನ್ ಕೇಳಿ, ಟೆಂಪ್ರರಿ ಇಂಜೆಕ್ಷನ್ ತಗೊಂಡು ಪ್ರೊಟೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು. ಹಿಂದೆ ಯಾವ ಕಾಲದಲ್ಲೂ ಕೂಡ ಇದು ನಡೆದಿರಲಿಲ್ಲ. ಶಾಸಕರು ಬಹಳ ಜನ ನಿಮ್ಮ ಇವರು ತಗೊಂಡಿದ್ದಾರೆ, ರೋಣದವರು ತಗೊಂಡವ್ರೆ. ಅದು ಹೇಳೋದೇ ಇಲ್ಲ ನೀವು. ಇದೆ, ನಾನು ಅದೇ ಹೇಳ್ತಾ ಇರೋದು. ಶಾಸಕರು ಮಿನಿಸ್ಟ್ರು ನೋಡಿ ಓದ್ ತಗೊಳ್ಳೋದಿದೆಯಲ್ಲ, MLAಗೆ ನಾನು ಭಯದಿಂದ, ಪ್ರಿಜುಡಿಸ್ ಇಂದ ಅಥವಾ ರಾಗದ್ವೇಷಗಳಿಂದ ಮಾಡ್ತೀನಿ ಅಂತ ಓದ್ ತಗೊಳ್ಳಲ್ಲ. ಮಿನಿಸ್ಟ್ರು ತಗೋತಾರೆ. ಅಲ್ಲಲ್ಲ ಸರ್, ಈಗ ಮಿನಿಸ್ಟ್ರು ತಗೋತಾರೆ. ಅಲ್ಲಲ್ಲ, ಈಗ ಓದ್ಲ ನಾನು ಓದ್ಲ ಸದಸ್ಯರಿಗೆ ಯಾವ ತರ ಓದ್ತಿದೆ, ಸದಸ್ಯರಿಗೆ ಯಾವ ಓದ್ತಿದೆ. ಅಲ್ಲ, ಆಮೇಲೆ ಏನ್ ಹೇಳ್ತಾರೆ, 19 ಸಿಡಿಗಳಿರ್ಬಹುದು. ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಅವ್ರು ಹೇಳದಕ್ಕೆ ಗೊತ್ತಾಯ್ತು. ಯಾರೋ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಇವ್ರು ಯಾಕೆ ತಗೊಳ್ಳಿಲ್ಲ? ಗೋಪಾಲ ಯಾಕೆ ತಗೊಳ್ಳಿಲ್ಲ? ಗೋಪಾಲ ಯಾಕೆ ತಗೊಳ್ಳಿಲ್ಲ? ಬಾಂಬೆಗೆ ಹೋಗಿದ್ದವರಲ್ಲ, ಮುಂಬೈಗೆ ಅಲ್ಲಲ್ಲ, ಅವ್ರು ಯಾಕೆ ಗೋಪಾಲ ಯಾಕೆ ತಗೊಳ್ಳಿಲ್ಲ? ಅವ್ರ ಹೆಸರು ಯಾಕೆ ಹೇಳ್ತೀರಿ? ಕೌನ್ಸಿಲ್ ಅಲ್ಲಿ MTB ನಾಗರಾಜ ಯಾಕೆ ತಗೊಳ್ಳಿಲ್ಲ? ಅವ್ರ ಹೆಂಗ್ ಹೇಳ್ತೀರಿ ಅವ್ರ ಹೆಸರು? ಕೌನ್ಸಿಲ್ ಅಲ್ಲಿ ನಾನಿರಲಿಲ್ಲ, ಇದ್ರೆ ನಾವು ನೀವ್ ಹೆಂಗ್ ಹೆಸರು ಹೇಳ್ತೀರಿ? ಲೇಟ್ ಆಯ್ತು ಹೇಳ್ತೀರಿ, ಅವ್ರ ಯಾಕೆ ತಗೊಳ್ಳಿಲ್ಲ ಅಂದ್ರೆ? ಗೋಪಾಲ ಏನೇನ್ ಹೇಳ್ತಾರೆ ಕೇಳಿ. ಯಾರು ತಗೊಳ್ಳಿಲ್ಲ, ಕೌನ್ಸಿಲ್ ಏನು ಮಾಡಿಲ್ಲ, ಆದ್ರೆ ತಗೊಂಡಿಲ್ಲ. ಇಲ್ಲ ಅಲ್ವೇಂದ್ರೆ ಹೇಳದ್ದು ಗೋಪಾಲಯ್ಯ, ಏನು ಮಾಡಿಲ್ಲ ಅದರಿಂದ ತಗೊಂಡಿಲ್ಲ. ಇದು ಸರಿಯಲ್ಲ. ಪತ್ರಿಕೆಯಲ್ಲಿ ಬಂದಿದೆ. ಇದು ಸರಿಯಲ್ಲ ಸರ್. ಈಗ 6 ಜನ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದಾರೆ, ಆಯ್ತು. ಇವ್ರು ಯಾಕೆ ತಗೊಂಡಿಲ್ಲ, ಅವ್ರು ಯಾಕೆ ತಗೊಂಡಿಲ್ಲ ಅಂತ ಹೆಸರು ಹೇಳಿಸ್ತೀರಲ್ಲ ನೀವು ಇಲ್ಲಿ. ನಾವು ಹೇಳ್ಬೋದು ನೀವ್ ಯಾಕೆ ತಗೊಂಡಿಲ್ಲ, ನೀವ್ ಯಾಕೆ ತಗೊಂಡ. ಹೌದು, ನನಗೂ ಹೇಳಿ. 19 ಜನರಲ್ಲಿ ಅಂತ ನನಗೂ ಹೇಳಿ. ನಾನು ಕೋರ್ಟ್ ಹೋಗಿದ್ದೀನಾ? ಅಲ್ಲ, 19 ಜನ ನಾನು ಕೋರ್ಟ್ ಹೋಗಿದ್ದೀನೇನ್ರಿ? 19 ಜನ ಯಾರು ಹೇಳಿದ್ದಾರೆ. 19 ಜನ ಯಾರ್ಯಾರು, ಆ ಕಡೆಯವರು ಇರ್ಬೋದು, ಈ ಕಡೆ ಇರ್ಬೋದು. ಕೇವಲ ಪಾಪ ಆ ಕಡೆಯವರಲ್ಲ, ಈ ಕಡೆಯವರಲ್ಲ ಇರ್ಲಿ, ಇವರೇ ಮೆನ್ಷನ್ ಮಾಡಿದ್ದಾರೆ. ಬಸವರಾಜ್, ಆಮೇಲೆ ಉತ್ತರ ಕೊಡ್ರಿ ನೀವು. ಅಲ್ಲ, ಈಗ ನೀವು ಪ್ಲೀಸ್, ನಾನು ಕೂತ್ಕೊಂಡಿದ್ದೀನಿ, ನಾನೇನ್ ಹೇಳೋದು? ಪ್ಲೀಸ್ ಟೆಲ್ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ರಿಪ್ಲೈ. ಹೇಳಿದ್ರೆ ನಂದೇನು ತಕರಾರಿಲ್ಲ. ಓಕೆ, ಕೂತ್ಕೊಳ್ಳಿ ಪ್ಲೀಸ್. ನೀ ಪಾಪ ಗೋಪಾಲ ಮಾಡಿ ನನ್ನನ್ನ ಡಿಸ್ಟರ್ಬ್ ಮಾಡಬೇಡಿ. ಅಲ್ಲ, ಈ ಕಡೆಯವ್ರು ಒಂದು 4 ಮಂದಿ ಜನ ಹೆಸರು ಹೇಳಿ, ಅವಾಗ ಸರಿ ಆಗ್ತದೆ. ಆ ಕಡೆಯವರು ಈ ಕಡೆಯವರು ನೋಡಪ್ಪ. ಮಾಧ್ಯಮದವರು ಗೋಪಾಲಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರು, ನೀವ್ ಯಾಕ್ರಿ ಹೋಗಿಲ್ಲ ಅಂತ. ಏನ್ ಹೇಳಿದ್ರು ಅವರು? ನನ್ನ ಮೇಲೆ ಯಾವ ತರದ್ದು ಸಿಡಿ ಇಲ್ಲ, ನಾನೇನ್ ಭಯ ಪಡ್ಬೇಕಾದ ಅಗತ್ಯ ಇಲ್ಲ, ನಾನು ಆತಂಕ ಪಡ್ಬೇಕಾದ ಅಗತ್ಯ ಇಲ್ಲ, ಕೋರ್ಟ್ ಹೋಗಲ್ಲ ಅಂತ ಹೇಳಿದ್ದಾರೆ. ಮಾರನೇ ದಿನ ನಾವು ತಗೋಬೇಕು ಅಂತಕ್ಕಂಥದ್ದು ಇದು ಮಾಡ್ದು, ಆಮೇಲೆ ತೀರ್ಮಾನ ತಗೋಬೇಕು ಅಂತ ಇದ್ದು ನಾವೆಲ್ಲರೂ ಒಟ್ಟಿಗೆ ನಾವೆಲ್ಲ ಸಹೋದ್ಯೋಗಿಗಳು. ಆ ಥರ ಯಾವುದೂ ನಡೆದಿಲ್ಲ. ಅಲ್ಲ, ಆ ಥರ ಯಾವುದೂ ನಡೆದಿಲ್ಲ. ಟಿವಿನಲ್ಲಿ ನಮ್ಮನ್ನು ಸೇರಿ ಪ್ರಚಾರ ಆಯ್ತದೆ ಅಂತಕ್ಕಂಥ ಭಯದಿಂದ ತಾಂಡಿರ್ತಕ್ಕಂಥದ್ದು. ಟಿವಿನಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ನಮ್ಮನ್ನು ಸೇರಿಸಿ ಇದು ಮಾಡ್ತಾರೆ, ನಾವೇನು ರಾಜೀನಾಮೆ ಕೊಟ್ಟೋಗಿದ್ದು ಅಂತ ಸಂದರ್ಭದಲ್ಲಿ ನಾವು ತಾಂಡಿರ್ತಕ್ಕಂಥದ್ದು. ಅವತ್ತು ನಾನು ಇಲ್ಲಿರ್ಲಿಲ್ಲ, ಕೌನ್ಸಿಲಲ್ಲಿದ್ದೆ. ಕೌನ್ಸಿಲಿಂದ ಮುಗಿಸ್ಕೊಂಡು ನಾನು ಜಿಂದಾಲ್ಗೆ ಹೋಯ್ತು, ಜಿಂದಾಲ್ಗೆ ಹೋದೆ. ಮಾರನೇ ದಿನ ಬರ್ತಕ್ಕಂಥದ್ದು ತಗೊಂಡಿದ್ದು. ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನಾವೇನು 17 ಜನ ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಾನು ನೀವು ಒಟ್ಟಿಗೆ ಇರ್ಲಿಕ್ಕೆ, ಒಟ್ಟಿಗೆ ಮುಂದುವರಿಲಿಕ್ಕೆ, ಇನ್ನೊಂದು ಜನ್ಮದಲ್ಲೂ ಮುಂದುವರಿಲಿಕ್ಕೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಇನ್ನೊಂದು ಜನ್ಮ ಇದ್ರೆ, ನನ್ನ ಪ್ರಕಾರ ಜನ್ಮ ಇಲ್ಲ. ಬಸವಾದಿ ಶರಣರ ಪ್ರಕಾರ ಇನ್ನೊಂದು ಜನ್ಮ ಇಲ್ಲ. ಎಸ್, ಸೋಮಣ್ಣ ನಿನಗೂ ಗೊತ್ತಿದೆಯಲ್ಲ ಇದು. ಇಲ್ಲ, ಆದ್ರೆ ನಾವೆಲ್ಲ ಇನ್ನೊಂದು ಜನ್ಮ ಇದೆ ಅಂತ ಅಂದ್ಕೊಂಡವ್ರೆ ನಾವು. ನಾವೆಲ್ಲರೂ ನಂಬಿಕೆಗಳು, ಬಸವಾದಿ ಶರಣರು ಹೇಳ್ತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರೋರು ನಾನು. ಬಸವಾದಿ ಶರಣರು ಹೇಳಿದ್ದಾರೆ, ಅಧ್ಯಕ್ಷೆ, ನೋ ಸ್ವರ್ಗ ನೋ ನರಕ. ನಾವೇನ್ ಹೇಳ್ತೀವಿ? ಬಹಳ ಜನ ನಂಬ್ಕೊಂಡಿರೋದು ಏನ್ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಏನೋ ಪಾಪದ ಕೆಲಸ ಮಾಡ್ಬಿಟ್ಟಿದ್ರಪ್ಪ, ಅದಕ್ಕೆ ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ಹಿಂದಿನ ಜನ್ಮದಲ್ಲಿ ಮಾಡೋದಂತ ಪಾಪದ ಕೆಲಸಗಳಿಗೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ಅದರಿಂದ ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ, ನರಕಕ್ಕೆ ಕೊಟ್ಟೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ನಾವು ಹಂಗಿಲ್ವಲ್ಲ.
ಅದ್ರ ನಾವು ನಂಬ್ಕೊಂಡಿರೋದು ಒಂದೇ ಜನ್ಮ. ಈಗ ನಾವು ಹುಟ್ಟದಿಂದ ಸಾಯೋವರೆಗೆ ಏನು ಮಾಡ್ತೀವಿ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.